Titus, second chapter. ತೀತನು ಬರೆದ ಪತ್ರಿಕೆ 2ನೇ ಅಧ್ಯಾಯ. We saw how the Bible tells us in the 7th verse, 7ನೇ ವಚನದಲ್ಲಿ ಸತ್ಯವೇದವು ಹೇಳುತ್ತದೆ, in all things showing yourself a pattern of good works. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. Young men, 6th verse, likewise exhort to be sober-minded. ಹಾಗೆಯೇ ಎಲ್ಲ ವಿಷಯಗಳಲ್ಲಿಯೂ ಚೇತನತೆಯುಳ್ಳವರಾಗಿರಬೇಕೆಂದು ನೀನು ಯವನಸ್ಥರನ್ನು ಎಚ್ಚರಿಸು. Was this written to the Bangalore young people? ಬೆಂಗಳೂರು ಪಟ್ಟಣದಲ್ಲಿರುವಂತಹ Sounds like that to me. ಯವನಸ್ಥರಿಗೆ ಹೀಗೆ ಇರಬೇಕೆಂಬುದಾಗಿ ಬರೆಯಲ್ಪಟ್ಟಿದೆಯಾ? Don't be drunk with the party beer. ಪಾರ್ಟಿ ಮಾಡುವಂತವರಾಗಿ ಕುಡಿಯುವಂತವರಾಗಿ ಇರಬಾರದು. Be sober-minded. Have a head over your shoulders. ಸ್ವಸ್ಥ ಬುದ್ಧಿಯುಳ್ಳವರಾಗಿ ಮನಸ್ಸುಳ್ಳವರಾಗಿ ಇರಿರಿ. And be a pattern. ಮಾದರಿಯಾಗಿರು. You know, friends, they are talking about role models these days. ಪ್ರಿಯರೇ, ಈಗ ಮಾದರಿಯಾಗಿ ವಿಷಯವಾಗಿ ನಾವು ಮಾತಾಡುತ್ತೇವೆ. All right, let me tell you. Whom will you choose as a role model in this city? ಈ ಒಂದು ಪಟ್ಟಣದಲ್ಲಿ ನಿಮ್ಮ ಮುಂದೆ ನಿಮಗೆ ಮಾದರಿಯಾಗಿ ಯಾರನ್ನು ನೀವು ಆರಿಸಿಕೊಳ್ಳುವಿರಿ? Will you go to the assembly? ನೀವು ಅಲ್ಲಿ ಅಸೆಂಬ್ಲಿಗೆ ಹೋಗುವಿರೋ? Where they hop from party to party? ಅಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವಂತ ಆ ಜನರು. Where will you find a role model? ನಿಮ್ಮ ಮುಂದೆ ಮಾದರಿಯಾಗಿ ಎಲ್ಲಿ ನೀವು ಕಂಡುಕೊಳ್ಳುವಿರಿ? You know, folks, ಪ್ರಿಯರೇ, when I was converted as a boy of 15 years, 15 ವಯಸ್ಸು ಹುಡುಗನಾಗಿ ದೇವರ ಕಡೆ ನಾನು ತಿರುಗಿಕೊಂಡಾಗ I had a father who feared God, ದೇವರಿಗೆ ಭಯಪಡುವಂತ ತಂದೆ ನನಗಿದ್ದನು, who sought to be Christ-like. ಕ್ರಿಸ್ತನಂತೆ ಇದ್ದಂಥ ವ್ಯಕ್ತಿಯಾಗಿದ್ದನು. And wherever he went, the works which Jesus did were done. ಆತನು ಹೋದ ಸ್ಥಳವೆಲ್ಲ ಯೇಸು ಕ್ರಿಸ್ತನು ಮಾಡಿದ ಕ್ರಿಯೆಗಳು ನಡೆದವು. Not only that, ಅದು ಮಾತ್ರವಲ್ಲ, simple people arose even out of illiterate villages or villagers. ಅವಿಧೇಯತ್ವವುಳ್ಳ ಗ್ರಾಮಗಳಿಂದ ಸಾಧಾರಣ ಜನರು ಅವರು ದೇವರಿಗಾಗಿ ಎದ್ದರು. Who began to do the works which Jesus did. ಯೇಸು ಮಾಡಿದ ಕ್ರಿಯೆಗಳನ್ನು ಮಾಡಲಿಕ್ಕೆ ಅವರು ಪ್ರಾರಂಭಿಸಿದರು. You know, today, ಇವತ್ತು if you tell people, especially in the Western world, ಪೂರ್ವ ದೇಶದಲ್ಲಿ ನಾವು ವಿಶೇಷವಾಗಿ ಜನರಿಗೆ ಹೇಳುವಾಗ what Paul told Timothy, ಪೌಲನು ತಿಮೋಥನಿಗೆ ಹೇಳಿರುವಾಗ, be an example of the believers in word, in conversation, ನಡೆ ನುಡಿಗಳಲ್ಲಿ ನೀವು ವಿಶ್ವಾಸಿಗಳಿಗೆ ಮಾದರಿಯಾಗಿರಿ ಎಂಬುದಾಗಿ, in love, in spirit, in faith, in purity. ಪರಿಶುದ್ಧತೆಯಲ್ಲಿ ಮತ್ತು ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ. You know, the reaction is very surprising. ಅಲ್ಲಿ ಬಂದಂತ ಪ್ರತಿಕ್ರಿಯೆ ಅದು ಆಶ್ಚರ್ಯಕರವಾಗಿತ್ತು. Why should I be an example? ನಾನು ಯಾಕೆ ಒಂದು ಮಾದರಿಯಾಗಿರಬೇಕು? What? ಏನಿದು? I never saw any great problem in being an example. ಒಂದು ಮಾದರಿಯಾಗಿ ಇರುವಂತ ವಿಷಯದಲ್ಲಿ ನನಗೆ ಯಾವ ತೊಂದರೆನೂ ಆಗಲಿಲ್ಲ. I needed to bring this body under subjection. ಈ ಒಂದು ಕಾರ್ಯಗಳನ್ನು ನಾವು ತರಬೇಕಾಗಿದೆ. To bring it under subjection, the ಒಂದು lusts of the flesh. ಅಧಿಕಾರದೊಳಗೆ ನಾನು ಇದನ್ನು ತರಬೇಕಾಗಿದೆ. The lusts of the flesh. ಶರೀರದ ಆಶೆ. I had been full of that. ಇದರ ವಿಷಯವಾಗಿ, but ಆದರೆ I had to bring it ಇದನ್ನು under the control of the Lord Jesus. ಕರ್ತನಾದ ಯೇಸು ಕ್ರಿಸ್ತನ ಅಧೀನದೊಳಗೆ ನಾನು ಇದನ್ನು ತರಬೇಕಾಗಿತ್ತು. Only he was my pattern. ಆತನೇ ನನ್ನ ಮಾದರಿಯಾಗಿದ್ದನು. So when I wanted to be like Jesus, ಯೇಸುವಿನ ಹಾಗೆ ನಾನು ಇರಲಿಕ್ಕೆ ಪ್ರಯತ್ನಿಸುವಾಗ, now the people around me, the students and others, ವಿದ್ಯಾರ್ಥಿಗಳು ಮತ್ತು ಇತರರು ನನ್ನ ಸುತ್ತಲೂ ಇರುವವರು, I was not there trying to impress them. ಅವರಿಗೆ ನಾನು ಮನವರಿಕೆಯನ್ನು ಹುಟ್ಟಿಸಬೇಕು ಎಂಬುದಾಗಿ ಇಲ್ಲ.
No. ಇಲ್ಲ. On the contrary, ವಿರೋಧವಾಗಿ the unconscious influence ಅಲ್ಲಿ began to tell on them. ಒತ್ತಾಯ ಪಡಿಸದೆ ಅವರಲ್ಲಿ ಪ್ರೇರಣೆ ಆಗುವಂತ ಒಂದು ಕಾರ್ಯವನ್ನು Some of those young fellows began to have greater desires. ಅವರಲ್ಲಿ ಇದ್ದಂತ ಕೆಲವು ಯವನಸ್ಥರು ಒಂದು ಒಳ್ಳೆ ಉದ್ದೇಶಗಳನ್ನು ಪಡೆದವರಾಗಿದ್ದರು. I must do this for God, I must do that for God. ಇದು ಈ ಕಾರ್ಯಗಳನ್ನು ದೇವರಿಗಾಗಿ ನಾನು ಮಾಡಬೇಕೆಂಬುದಾಗಿ ಬಯಸಿದವರು. You know, we never think of an unconscious influence. ಅಲ್ಲಿ ಒತ್ತಾಯ ಪಡಿಸದೆ ಇರತಕ್ಕಂತ ಒಂದು ಪ್ರೇರಣೆ ವಿಷಯವಾಗಿ ನಾವು ಯೋಚಿಸುವುದಿಲ್ಲ. When you put your little salt into your dish or curry or whatever, ನೀವು ಅಲ್ಲಿ ತಯಾರು ಮಾಡಿರುವಂತ ಒಂದು ಪದಾರ್ಥಗಳಲ್ಲಿ ಸ್ವಲ್ಪ ಉಪ್ಪನ್ನು ನೀವು ಸೇರಿಸುವಾಗ does it exhibit itself by some fumes or some effusion? ಅಲ್ಲಿ ಒಂದು ಹೊಗೆ ಅಥವಾ ಹಾಗೆ ಹುಬ್ಬಿಕೊಂಡ ಮೇಲೆ ಬರುವಂತ ವಿಷಯದಲ್ಲಿ ಅದು ನಿಮಗೆ ತೋರಿಸುತ್ತಾ? No. ಇಲ್ಲ. It's salt. ಅದು ಉಪ್ಪು. It dissolves. ಅಲ್ಲಿ ಮರೆಯಾಗಿ ಹೋಗುತ್ತದೆ. It salts the whole dish. ಅದು ಕರಗಿ ಹಾಗೆ ಇಡೀ ಪದಾರ್ಥವನ್ನು ಅದು ಒಳಗೆ ಸೇರುತ್ತದೆ. What did the Lord Jesus call us? ಕರ್ತನಾದ ಯೇಸು ನಮ್ಮನ್ನು ಹೇಗೆ ಹೇಳುತ್ತಾನೆ? You are the salt of the earth. ನೀವೇ ಭೂಮಿಗೆ ಉಪ್ಪಾಗಿದ್ದೀರಿ. Have we been the salt of the earth? ನಾವು ಭೂಮಿಗೆ ಉಪ್ಪಾಗಿದ್ದೀವಾ? No. ಇಲ್ಲ. It is so sad. ಇದು ದುಃಖವಾದ ವಿಷಯ. Still, ಇನ್ನು we can see this nation divided, subdivided, subdivided into various fragments. ಅನೇಕ ರೀತಿಯಲ್ಲಿ ಒಂದು ಚಿಕ್ಕ ಚಿಕ್ಕ ತುಂಡಾಗಿ ಈ ಒಂದು ದೇಶವು ಹಾಗೆ ಅದು ಬೇರ್ಪಡಿಸಲ್ಪಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. And even places which are not viable want to have a different state. ಅಲ್ಲಿ ಕೆಲವು ರಾಜ್ಯದಲ್ಲಿ ತಮಗೆ ಒಂದು ವ್ಯತ್ಯಾಸವಾದ ಒಂದು ಸ್ಟೇಟ್ ಹಾಕಿ ಕೊಡಬೇಕೆಂಬುದಾಗಿ ಅವರು ಹೋರಾಡುತ್ತಾರೆ. Most of it is for political influence. ರಾಜ್ಯಕ್ಕೆ ಸಂಬಂಧವಾದ ಒಂದು ಕಾರ್ಯದಿಂದ ಇದನ್ನು ಮಾಡುತ್ತಿದ್ದಾರೆ. It is greed. ಅದು ಆಶೆಯಿಂದ, ದುರಾಶೆಯಿಂದ. Greed is driving the nation. ದುರಾಶೆಯಿಂದ ಈ ಒಂದು ದೇಶವು ನಡೆಸಲ್ಪಡುತ್ತದೆ. My dear people, ನನ್ನ ಪ್ರಿಯ ಜನರೇ, how can greed drive you? ದುರಾಶೆ ಹೇಗೆ ನಿಮ್ಮನ್ನು ನಡೆಸಲಿಕ್ಕೆ ಸಾಧ್ಯ? You know, let's face it. ನಾವು ಅದನ್ನು ಸಂಧಿಸೋಣ. All right, our background may be agricultural background. ಒಂದು ವೇಳೆ ನಮ್ಮ ಒಂದು ಹಿನ್ನೆಲೆ ವ್ಯವಸಾಯದಿಂದ ಬಂದಿರೋರಾಗಿರಬಹುದು. Maybe from a small village. ಒಂದು ವೇಳೆ ಒಂದು ಚಿಕ್ಕ ಕುಗ್ರಾಮದಿಂದ ಬರಬಹುದು. Suddenly you find your pocket full of money. ಬೇಗನೆ ನಿಮ್ಮ ಕೈಯಲ್ಲಿ ಹಣಕಾಸು ಬರುವಾಗ does it do? ಅದು ಏನು ಮಾಡುತ್ತದೆ? It blows you up into a big balloon. ಒಂದು ದೊಡ್ಡ ಬಲೂನ್ ಆಗಿ ನಿಮ್ಮನ್ನು ಉಬ್ಬಿಕೊಳ್ಳುವಂತೆ ಮಾಡುತ್ತದೆ. How long does a balloon stay? ಆ ಒಂದು ಬಲೂನ್ ಎಷ್ಟು ಕಾಲವರೆಗಿರುತ್ತದೆ? Very short lifespan. ಅಲ್ಲಿ ಸ್ವಲ್ಪ ಕಾಲ ಮಾತ್ರವೇ. It will burst. ಅದು ಹಾಗೆ ಒಡೆದೋಗುತ್ತದೆ. My dear friends, ನನ್ನ ಪ್ರಿಯರೇ, the balloon will burst. ಬಲೂನ್ ಅದು ಹೊಡೆದೋಗುತ್ತದೆ. But we run after the big balloons. ಆದರೆ ನಾವು ದೊಡ್ಡ ಬಲೂನ್ಗಳ ಹಿಂದೆ ಓಡುವರಾಗಿದ್ದೇವೆ. Now the Lord Jesus Christ never balloons you. ಕರ್ತನಾದ ಯೇಸು ಕ್ರಿಸ್ತನು ನೀವು ಬಲೂನ್ಗಳಾಗಿ ಇರಲಿಕ್ಕೆ ಆತನಿಗೆ ಇಚ್ಛೆ ಇಲ್ಲ. He makes you real. ನಿಮ್ಮನ್ನು ನಿಜಸ್ಥರಾಗಿ ಮಾಡುತ್ತಾನೆ. Solid. ಒಂದು ಸ್ಥಿರವಾದ ಪದಾರ್ಥಗಳಾಗಿ. You know, my friends, you can't remove the Nilgiri mountains, can you? ನೀಲಗಿರಿ You take excavators, you take earth movers. You can't remove the whole range of mountains. No. You can't remove the Himalayas. No. ಹಿಮಾಲಯ, ನೀಲಗಿರಿ ಪರ್ವತಗಳನ್ನು ನಿಮ್ಮ ಒಂದು ಪ್ರಯತ್ನದಿಂದ ಅದನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. You become solid, you become firm, you become unmovable. ನೀವು ಸ್ಥಿರರಾಗಿ ಮತ್ತು ಅಲ್ಲಿ ಒಂದು ಕದಲಿಸದೆ ಆಗದೆ ಇರುವಂತಹ ಒಂದು ವಸ್ತುಗಳಾಗಿ ನೀವು ಇರುವಿರಿ. You know, I saw a lot of consistent Christian living. ಒಂದು ನಿರಂತರವಾಗಿ ಇರತಕ್ಕಂತ ಒಂದು ಕ್ರೈಸ್ತವ ಜೀವಿತವನ್ನು ನಾನು ನೋಡಿದ್ದೇನೆ. I saw it in my parents. ನನ್ನ ತಾಯಿ ತಂದೆಯಲ್ಲಿ ಅದನ್ನು ನಾನು ನೋಡಿದೆನು. I saw it in others. ಇತರರ ಜೀವಿತದಲ್ಲಿ ಅದನ್ನು ನಾನು ನೋಡಿದೆನು. You know, ನಿರಂತರವಾಗಿ ಇರತಕ್ಕಂತ. when I was preaching in Indonesia, ಇಂಡೋನೇಷ್ಯಾದಲ್ಲಿ ನಾನು ಪ್ರಸಂಗ ಮಾಡುತ್ತಿದ್ದಾಗ there was a missionary there, a very discerning man.
ಒಂದು ವಿವೇಕವುಳ್ಳ ಒಂದು ಮಿಷನರಿ ಅಲ್ಲಿ ಇದ್ದರು. Actually, he wanted to go to those places where the tsunami had done great damage. ಹೆಚ್ಚಿನ ಒಂದು ನಾಶವನ್ನು ತಂದಿದೆ, ಸುನಾಮಿ ಬಾಧಿಸಲ್ಪಟ್ಟ ಸ್ಥಳಗಳಿಗೆ ಅವರು ಹೋಗಬೇಕೆಂಬುದಾಗಿದ್ದರು. And one of those regions was a notorious region. ಅದರಲ್ಲಿ ಒಂದು ಪ್ರಾಂತೀಯ, ಅದು ಒಂದು ವಿಶೇಷ ಭಯಂಕರವಾದ ಒಂದು ಸ್ಥಳವಾಗಿತ್ತು. They had no tolerance there. ಅಲ್ಲಿ If you were a Christian, cut off your head. ಅಲ್ಲಿ ಕ್ರೈಸ್ತರು ಎಂಬುದರೆ ಅಲ್ಲಿ ಆಗುತ್ತಿರಲಿಲ್ಲ, ಅವರ ತಲೆಯನ್ನು ಶಿರಚ್ಛೇದ ಮಾಡಿರಿ ಎಂಬುದಾದ ಆ ರೀತಿಯಾದ ಒಂದು ಸ್ಥಳವು. He wanted to build a church there. ಅಲ್ಲಿ ಒಂದು ಸಭೆಯನ್ನು ಸ್ಥಾಪನೆ ಮಾಡಬೇಕೆಂಬುದಾಗಿ ಬಯಸಿದರು. So, and when he introduced me, ನನ್ನನ್ನು ಪರಿಚಯ ಮಾಡಿದಾಗ he said, we don't see many people today who have kept their faith very long. ತಮ್ಮ ನಂಬಿಕೆಯಲ್ಲಿ ಸ್ಥಿರವಾಗಿ ಕಾದುಕೊಂಡ ಅನೇಕ ಜನರನ್ನು ಇವತ್ತು ನಾವು ನೋಡಕ್ಕಾಗುವುದಿಲ್ಲ ಎಂಬುದಾಗಿ ಹೇಳಿದರು. We have got to learn, and it is good to see a preacher who has kept the faith from his youth. ತನ್ನ ಯವನ ಪ್ರಾಯದಿಂದ ತನ್ನ ನಂಬಿಕೆಯನ್ನು ಕಾದುಕೊಂಡ ಒಂದು ಪ್ರಸಂಗಿಯನ್ನು ನಾವು ನೋಡುವಂತ ಭಾಗ್ಯವು ಸಿಕ್ಕಿತು ಎಂಬುದಾಗಿ ಹೇಳಿದರು. My dear people, ನನ್ನ ಪ್ರಿಯರೇ, I was quite amazed at those words, of course. ಈ ಒಂದು ವಾಕ್ಯಗಳ ನಿಮಿತ್ತವಾಗಿ ನಾನು ಆಶ್ಚರ್ಯಕ್ಕೊಳಗಾದೆನು. I never thought of myself as being so wonderful or consistent or anything like that. ಒಂದು ಸ್ಥಿರವಾದ ಒಂದು ಅದ್ಭುತವಾದ ವ್ಯಕ್ತಿ ಎಂಬುದಾಗಿ ನನ್ನನ್ನು ಎಂದಿಗೂ ನಾನು ಎಣಿಸಲಿಲ್ಲ. I was a very unstable person. ಅಸ್ಥಿರವಾದ ಒಂದು ವ್ಯಕ್ತಿಯಾಗಿ ನಾನು ಇದ್ದಿದ್ದೇನೆ. You could blow me off. ನನ್ನನ್ನು ಹಾಗೆ ನೀವು ಊದಿ ತಳ್ಳಬಹುದು. But ಆದರೆ the Lord Jesus made the difference. ಕರ್ತನಾದ ಯೇಸು ಕ್ರಿಸ್ತನು ಬದಲಾವಣೆಯನ್ನು ತಂದನು. And my values have been the righteousness of Christ. ಕ್ರಿಸ್ತನಲ್ಲಿ ಇರತಕ್ಕಂತ ಆ ಒಂದು ನೀತಿಯನ್ನು ನನಗೆ ತಂದನು. The walk of Christ. ಕ್ರಿಸ್ತನಂತೆ ನಡೆಯುವಂಥದ್ದು. That's all. ಅಷ್ಟೇ. No, never did the world seem glamorous to me. ಈ ಒಂದು ಲೋಕವು ನನ್ನನ್ನು ಆಕರ್ಷಣೆ ಮಾಡುವಂಥದ್ದಾಗಿರಲಿಲ್ಲ. Never did money attract me. ಹಣಕಾಸು ನನ್ನನ್ನು ಆಕರ್ಷಣೆ ಮಾಡಲಿಲ್ಲ. My dear people, ನನ್ನ ಪ್ರಿಯ ಸ್ನೇಹಿತರೆ, did this come to me naturally? ಅದು ಸ್ವಾಭಾವಿಕ ರೀತಿಯಲ್ಲಿ ನನಗೆ ಇದು ಸಿಕ್ಕುತ್ತದೋ? Certainly not by birth, perhaps. ಆದರೆ ಇದು ಹುಟ್ಟಿದಿಂದ ನನಗೆ ಇದು ಬರಲಿಲ್ಲ. It is true that my grandfather gave up enormous wealth. ಹೌದು, ನನ್ನ ಅಜ್ಜ ಎಷ್ಟೋ ಒಂದು ಆಸ್ತಿಯನ್ನು ಕೊಟ್ಟಿದ್ದು ನಿಜವೇ. But money never attracted me. ಆದರೆ ಹಣಕಾಸು ಎಂದೂ ನನ್ನ ಆಕರ್ಷಣೆ ಮಾಡಲಿಲ್ಲ. And I praise God for that. ಅದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. But ಆದರೆ I suppose when you come from a very disadvantaged condition or from a little village, ಒಂದು ಗ್ರಾಮದಿಂದ ಬರುವಂತ ಅನನುಕೂಲವಾದ ಒಂದು ಸನ್ನಿವೇಶದಿಂದ ಬರುವಂತ ನೀವು, you will find money and position to be so alluring. ನಿಮಗೆ ಒಂದು ಮಹಿಮೆಕರವಾಗಿ ನಿಮಗೆ ಸಿಕ್ಕಿರುವಂತ ಒಂದು ಸ್ಥಾನವು ಹಣಕಾಸನ್ನು ನೀವು ನೋಡುವಾಗ, my friends, ನನ್ನ ಪ್ರಿಯರೇ, why are we here? ಯಾತಿಗಾಗಿ ನಾವು ಇಲ್ಲಿದ್ದೆವು? Whom do we worship here? ಯಾರನ್ನು ನಾವು ಇಲ್ಲಿ ಆರಾಧಿಸುತ್ತೇವೆ? We worship the living God. ಜೀವ ಸ್ವರೂಪನಾಗಿರುವಂತ ದೇವರನ್ನು ನಾವು ಆರಾಧಿಸುತ್ತೇವೆ. We worship the Son of God, who is the express image of God's own person. ದೇವರ ತತ್ಸ್ವರೂಪವಾಗಿ ಇರತಕ್ಕಂತ ದೇವ ಕುಮಾರನನ್ನು ನಾವು ಆರಾಧಿಸುತ್ತೇವೆ. When you look at him, ಆತನನ್ನು ನೀವು ದರ್ಶಿಸುವಾಗ, the things of this world will fade away. ಲೋಕದ ಕಾರ್ಯಗಳು ಅದು ಮರೆಯಾಗುತ್ತದೆ. Sometimes in practical terms, ಆದರೆ ಕಾರ್ಯಪೂರ್ವಕವಾಗಿ ನಾವು ಕೆಲವು ಸರಿ ನೋಡುವಾಗ, this is what I see. ಇದನ್ನೇ ನಾನು ನೋಡುತ್ತೇನೆ. You just heard my wife say that her professor father, ತನ್ನ ತಂದೆಯ ವಿಷಯವಾಗಿ ನನ್ನ ಪತ್ನಿಯವರು ಹೇಳಿದ್ದನ್ನು ನೀವು ಕೇಳಿದಿರಿ. he found it very hard to take in that his daughter should be marrying a fellow who had nothing. ಏನೂ ಇಲ್ಲದೆ ಇರುವಂತ ಒಂದು ವ್ಯಕ್ತಿಯನ್ನು ತನ್ನ ಮಗಳು ಮದುವೆ ಮಾಡಿಕೊಳ್ಳುವಂತ ವಿಷಯವನ್ನು ಅಂಗೀಕರಿಸುವಂಥದ್ದು ಅವರಿಗೆ ಬಹಳ ಕಷ್ಟವಾದ ಒಂದು ಕಾರ್ಯವಾಗಿತ್ತು. I can sympathize with the man. ಆ ಒಂದು ವ್ಯಕ್ತಿಯ ವಿಷಯವಾಗಿ ನಾನು ಕನಿಕರ ಪಡುತ್ತೇನೆ. It must have been a great disappointment to him.
ಅದು ಅವರಿಗೆ at ಒಂದು that point. ಆ ಸಮಯದಲ್ಲಿ ನಿರಾಶೆಗೊಳಿಸುವಂತ ಒಂದು ವಿಷಯವಾಗಿದ್ದಿರಬಹುದು. But ಆದರೆ he changed his mind very quickly. ಆದರೆ ಬೇಗನೆ ತನ್ನ ಮನಸ್ಸನ್ನು ಮಾಡಿಸಿಕೊಂಡಳು. Listen, my dear friends. ಪ್ರಿಯರೇ ಕೇಳಿರಿ. This is sometimes when I never force anybody into marriage. ಮದುವೆ ವಿಷಯದಲ್ಲಿ ಯಾರನ್ನು ನಾನು ಒತ್ತಾಯಪಡಿಸುವುದಿಲ್ಲ. Never force a girl or a boy. ಎಂದಿಗೂ ಹುಡುಗನಾಗಲಿ ಹುಡುಗಿಯಾಗಲಿ I say, ನಾನು ಹೇಳ್ತೇನೆ, you go to God and seek His will. ನೀವು ದೇವರ ಬಳಿಗೆ ಹೋಗಿ ಆತನ ಚಿತ್ತವನ್ನು ಕೇಳಿರಿ. And if you say no, that will be the end of the matter. ಆ ಒಂದು ಕಾರ್ಯದ ಕೊನೆಯದು. No one will force you. ಯಾರು ನಿಮ್ಮನ್ನು ಒತ್ತಾಯಪಡಿಸುವುದಿಲ್ಲ. We are all used to a condition where people just ask you, sit down here. ಇಲ್ಲಿ ಕುಳಿತಿರುವಂತಹ ಈ ಸಮಯದಲ್ಲಿ ನಾವೆಲ್ಲರೂ ಈ ರೀತಿಯಾದ ಒಂದು ಕಾರ್ಯಕ್ಕೆ ಒಳಗಾಗಿದ್ದೇವೆ. Take this string or chain, put it on her. ಈ ಒಂದು ಸರಪಣಿಯನ್ನು ತೆಗೆದುಕೊಂಡು ಆಕೆಯಲ್ಲಿ ಕಟ್ಟಿರಿ ಎಂದು. That's nonsense, of course. ಅದು ಯಾವುದೇ ರೀತಿಯಾದ ಒಂದು ಕಾರ್ಯವನ್ನು ನಮಗೆ ಸೂಚಿಸುವುದಿಲ್ಲ. But when I tell a girl, ಆದರೆ ಹುಡುಗರಿಗೆ ಹೇಳ್ತೇನೆ, you pray about this very good young fellow. ಈ ಒಂದು ಒಳ್ಳೆ ಯುವಕನಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಎಂದು. He has given up a very good job. He wants to serve the Lord. ಒಳ್ಳೆ ತನ್ನ ಕೆಲಸವನ್ನು ಬಿಟ್ಟು ಕರ್ತನನ್ನು ಸೇವಿಸುವುದಕ್ಕಾಗಿ ಬಂದಿದ್ದಾನೆ. And after a little while, ಸ್ವಲ್ಪ ಸಮಯದ ನಂತರ the girl comes to me. ಆಗ ಆ ಒಂದು ಹುಡುಗಿ ಬಂದು, I have no guidance. ನನಗೆ ಈ ಕಾರ್ಯದಲ್ಲಿ ದೇವರು ನಡೆಸುತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. Then I say, ಅನಂತರ ನಾನು ಹೇಳುವುದು, if you say to a girl, here is a computer engineer. ಇಲ್ಲಿ ಒಂದು ಕಂಪ್ಯೂಟರ್ ಎಂಜಿನಿಯರ್ ಇದ್ದಾನೆ ಎಂಬುದಾಗಿ ಒಂದು ಹುಡುಗಿ ಬಳಿಗೆ ಹೇಳುವುದಾದರೆ, he is hopping from firm to firm. ಒಂದು ಸ್ಥಾಪನದಿಂದ ಇನ್ನೊಂದು ಸ್ಥಾಪನೆಗೆ ಹಾಗೆ ಹೋಗುತ್ತಿದ್ದಾನೆ. And every new step he wants to climb higher. ಒಂದು ಪ್ರತಿಯೊಂದು ಉನ್ನತವಾದ ಆ ಮಟ್ಟಿನಲ್ಲಿ ಅವನು ಹೇರಿ ಹೋಗುತ್ತಿದ್ದಾನೆ ಎಂಬುದಾಗಿ You pray about this young man. ಈ ಒಂದು ಯುವಕನ ವಿಷಯವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳುವಾಗ, instant coffee, instant guidance. ತಟ್ಟನೆ ಅಲ್ಲಿ ಉತ್ತರವು ಬರುವುದೇನೆಂದರೆ, yes, God is guiding me. ಹೌದು, ದೇವರು ನನ್ನನ್ನು ಈ ವಿಷಯದಲ್ಲಿ ನಡೆಸುತ್ತಿದ್ದಾನೆ. What for? ಯಾತಕ್ಕಾಗಿ? To marry the job. ಅಲ್ಲಿ ಕೆಲಸವನ್ನು ಮದುವೆ ಮಾಡಿಕೊಳ್ಳುವಂತೆ. To marry the money. ಅಲ್ಲಿ ಹಣಕಾಸನ್ನು ಮದುವೆ ಮಾಡಿಕೊಳ್ಳುವಂತೆ. What nonsense. ಎಷ್ಟು ಮದೀನವಾದ ಕಾರ್ಯವಿದು. Does money make any man? ಹಣಕಾಸು ಒಬ್ಬ ವ್ಯಕ್ತಿಯನ್ನು ರೂಪಿಸಲಿಕ್ಕೆ ಸಾಧ್ಯವಾ? I would advise all girls, never marry a man who is conscious of his money. ತನ್ನ ಹಣಕಾಸು ವಿಷಯದಲ್ಲಿ ಚಿಂತೆಯುಳ್ಳ ವ್ಯಕ್ತಿಯನ್ನು ಎಂದಿಗೂ ನೀವು ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿ ನಿಮಗೆ ಆಲೋಚನೆ ನೀಡುತ್ತೇನೆ. You will only be the second and third or fourth or fifth person in his priorities. ಅವನು ಕೊಡುವಂತಹ ಮುಖ್ಯತ್ವದಲ್ಲಿ ನೀವು ಎರಡನೇದಾಗಿ, ಮೂರನೇದಾಗಿ ಅಥವಾ ನಾಲ್ಕನೇ ಸ್ಥಾನದಲ್ಲಿ ನೀವು ಇರುವಿರಿ. He will never give you his heart. ತನ್ನ ಹೃದಯವನ್ನು ಎಂದಿಗೂ ನಿಮಗೆ ಆತನು ಕೊಡುವುದಿಲ್ಲ. False standards. ಪೋಲಿಯಾದ ಒಂದು ಮಟ್ಟು. My dear friends, ನನ್ನ ಪ್ರಿಯರೇ, the Bible says, ಸತ್ಯವೇದವು ಹೇಳುತ್ತದೆ, be a pattern ಮಾದರಿಯಾಗಿರು of good works. ಸತ್ಕ್ರಿಯೆಗಳಿಗೆ. I have seen people. I told a young doctor, ಒಂದು ಯವನ ಡಾಕ್ಟರಿಗೆ ಹೀಗೆ ಹೇಳಿದೆನು, what, you're working in that hospital where everything is settled? ಎಲ್ಲನೂ ನೀವು ಸರಿಯಾಗಿ ಅನುಕೂಲವಾಗಿ ಇರತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರಿ. If you leave, somebody else will take your place. ನೀವು ಆ ಸ್ಥಳವನ್ನು ಬಿಟ್ಟು ಬರುವುದಾದರೆ ಇನ್ನೊಬ್ಬರು ಆ ಸ್ಥಳದಲ್ಲಿ ಕೆಲಸಕ್ಕೆ ಸೇರುವರು. But ಆದರೆ here in Kashmir, ಇಲ್ಲಿ ಕಾಶ್ಮೀರಲ್ಲಿ there is nobody to run this hospital. ಈ ಆಸ್ಪತ್ರೆಯನ್ನು ನಡೆಸಲಿಕ್ಕೆ ಯಾರು ಇಲ್ಲ. And all the crew are Muslims. ಅಲ್ಲಿ ಇರತಕ್ಕಂಥ ತಂಡದವರು ಎಲ್ಲರೂ ಮುಸ್ಲಿಂ ಅವರು ಆಗಿದ್ದಾರೆ. Nearly 100 years earlier, ಒಂದು 100 ವರ್ಷಗಳ ಹಿಂದೆ
some godly missionaries established this hospital. ದೇವ ಭಕ್ತಿಯುಳ್ಳ ಕೆಲವು ಮಿಷನರಿಗಳು ಈ ಒಂದು ಆಸ್ಪತ್ರೆಯನ್ನು ಏರ್ಪಡಿಸಿದರು. And it's the last Christian hospital. ಅದುವೇ ಕೊನೆಯಾಗಿರತಕ್ಕಂಥ ಒಂದು ಕ್ರೈಸ್ತ ಆಸ್ಪತ್ರೆಯಾಗಿದೆ. Now, if you want to serve the Lord, ಕರ್ತನನ್ನು ನೀವು ಸೇವಿಸುವುದಾದರೆ take leave from your hospital, ನಿಮ್ಮ ಆಸ್ಪತ್ರೆಯಿಂದ ನೀವು ರಾಜೀನಾಮೆ ಮಾಡಿ go up to Kashmir, ಕಾಶ್ಮೀರಿಗೆ ನೀವು ಹೋಗಿರಿ, and spend a little time. ಸ್ವಲ್ಪ ಕಾಲ ಅಲ್ಲಿ ಸೇವೆ ಮಾಡಿರಿ. And she did so. ಆಕೆ ಮಾಡಿದಳು. And she wrote to me, ಆಕೆ ಹೀಗೆ ಬರೆದಳು, if there is a place where the gospel should be given, it is this. ಸ್ವಾರ್ಥ ಸಾರೋಕೆ ಒಂದು ಸ್ಥಳ ಇರುವುದಾದರೆ ಆ ಸ್ಥಳವು ಇದೆ ಎಂಬುದಾಗಿ ಬರೆದನು. A hotbed of terrorists. ಅಲ್ಲಿ ಭಯೋತ್ಪಾದಕರು ಇರತಕ್ಕಂಥ ಒಂದು ಸ್ಥಾನದಲ್ಲಿ There we began working. ಅಲ್ಲಿ ನಾವು ಸೇವೆಯನ್ನು ಮಾಡುತ್ತಿದ್ದೇವೆ. And when people were howling, get out of Kashmir. ಕಾಶ್ಮೀರಿಂದ ಜನರು ಅವರು ಓಡಿ ಹೋಗಬೇಕೆಂಬುದಾಗಿ ಪ್ರಯತ್ನಿಸುವಂತ You see, curfew, they were breaking the curfew and rioting in front of this hospital. ಈ ಒಂದು ಆಸ್ಪತ್ರೆಗೆ ಮುಂಬಾಗಿ ಅಲ್ಲಿ ಕರ್ಫ್ಯೂ ಇದೆ. ಕರ್ಫ್ಯೂನಲ್ಲಿ ಕೂಡ ಅವರು ಎಷ್ಟೋ ಒಂದು ಕಳವಳದಲ್ಲಿ ಜನರು ಅಲ್ಲಿ ಕಳವಳವನ್ನು ಕೊಂತಲವನ್ನು ಉಂಟು ಮಾಡುವಂತವರಾಗಿದ್ದಾರೆ. Throwing stones. ಅಲ್ಲಿ ಕಲ್ಲುಗಳನ್ನು ಎಸೆಯುವಂತವರಾಗಿದ್ದಾರೆ. And when another party came, ಇನ್ನೊಂದು ಪಕ್ಷದವರು ಬಂದಾಗ, a group of terrorists or rioters, ಅಲ್ಲಿ ತೊಂದರೆ ಕೊಡಿಸುವಂತ ಜನರು with gasoline, that's petrol cans, ಪೆಟ್ರೋಲ್ ಮತ್ತು ಗ್ಯಾಸ್ to burn the hospital. ಆಸ್ಪತ್ರೆಯನ್ನು ಅಲ್ಲಿ ಅಗ್ನಿಗೆ ಎರೆ ಹಾಕಬೇಕೆಂಬುದಾಗಿ ಬಯಸಿದವರು. What happened? ಆದರೆ ಏನಾಯಿತು? The army turned up just at that time. ಅಲ್ಲಿ ಇದ್ದ ಸಮಯದಲ್ಲಿ ಅಲ್ಲಿ ಇದ್ದಂಥ ಸೈನಿಕರು ಹೇಳಿದರು, and they were shooting ಅವರು ಸುಡುತ್ತಿದ್ದರು right in front of the hospital. ಅಲ್ಲಿ ಆಸ್ಪತ್ರೆಗೆ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆದಿದೆ. Because these men were breaking the curfew. ಯಾಕೆಂದರೆ ಈ ಒಂದು ಜನರು ಆ ಕರ್ಫ್ಯೂವನ್ನು ಅವರು ತಡ ಮಾಡುತ್ತಿರುವುದರಿಂದ. And it was told me, it was written to me, ಈ ರೀತಿಯಾಗಿ ನನಗೆ ಹೇಳಲ್ಪಟ್ಟಿತು, none of the families working in the hospital wants to leave Kashmir. ಅಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ಕುಟುಂಬಗಳಲ್ಲಿ ಯಾರೊಬ್ಬರನ್ನು ಕೂಡ ಕಾಶ್ಮೀರ ಬಿಟ್ಟು ಬರುವುದಿಲ್ಲ ಎಂದು. Although their lives were in peril, they could not even buy what they needed, I suppose. ಅವರ ಒಂದು ಜೀವನವು ಬಹಳ ಇಕ್ಕಟ್ಟಲ್ಲಿ ಬಿದ್ದಿತ್ತು. Markets were closed. ಮಾರುಕಟ್ಟೆಗಳು ಅಲ್ಲಿ ಮುಚ್ಚಲ್ಪಟ್ಟಿರುವುದರಿಂದ ಅವರಿಗೆ ಬೇಕಾಗಿರುವ ವಸ್ತುಗಳು ಸಿಕ್ಕುತ್ತಿರಲಿಲ್ಲ. Yes. ಹೌದು. God has called us to be a consistent pattern. ಸ್ಥಿರವಾಗಿ ಇರತಕ್ಕಂಥ ಒಂದು ಮಾದರಿಯಾಗಿ ನಾವು ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. Not have goodness for a little while and fizzle out after a little while. ಸ್ವಲ್ಪ ಕಾಲ ನಾವು ಸತ್ಕ್ರಿಯೆಯನ್ನು ಮಾಡುವಂತರಾಗಿರಂತು ಅನಂತರ ನಾವು ಮರೆಯಾಗುವಂತದರಾಗಿ. It is distressing that some of the values that we have inherited are just heathen values. ನಾವು ಹೊಂದಿಕೊಂಡಿರುವಂತಹ ಕೆಲವು ಸ್ವಭಾವಗಳು ಅದು ಅನ್ಯ ಮತದಿಂದ ಬಂದಿದ್ದಾಗಿರುವಂಥದ್ದು ನೋಡುವಾಗ ಅದು ದುಃಖವಾಗಿದೆ. Gather money, ಹಣಕಾಸು ಸಂಪಾದಿಸಿರಿ, buy a land, ಒಂದು ಸ್ಥಳವನ್ನು ಕೊಂಡುಕೊಳ್ಳಿರಿ, build a house, ಮನೆಯನ್ನು ಕಟ್ಟಿರಿ, and a second house. ಇನ್ನೊಂದು ಎರಡನೇ ಮನೆಯನ್ನು, then you can give the first house for rent. ಆ ಮೊದಲನೇ ಮನೆಯನ್ನು ಹಾಗೆ ನೀವು ಬಾಡಿಗೆ ಕೊಡಬಹುದು. My dear people, ನನ್ನ ಪ್ರಿಯ ಜನರೇ, gather for yourselves treasures in heaven, Jesus said. ಯೇಸು ಹೇಳಿದನು, ಪರಲೋಕದಲ್ಲಿ ನಿಮಗೋಸ್ಕರವಾಗಿ ಆಸ್ತಿಯನ್ನು ಸಂಪಾದಿಸಿಡಿರಿ ಎಂದು. I do not know where your heart is. ನಿಮ್ಮ ಹೃದಯವು ಎಲ್ಲಿ ಇದೆಯಾ ಎಂಬುದಾಗಿ ನನಗೆ ಗೊತ್ತಿಲ್ಲ. Where your treasure is, Jesus said, there will your heart be also. ನಿಮ್ಮ ಪೊಕಿಷವು ಎಲ್ಲಿ ಇದೆಯೋ ಅಲ್ಲೇ ನಿಮ್ಮ ಹೃದಯ ಇರುತ್ತದೆ ಎಂಬುದಾಗಿ ಯೇಸು ಹೇಳಿದ್ದಾನೆ. So my treasure is Jesus. ಆದ್ದರಿಂದ ನನ್ನ ಪೊಕಿಷವು ಯೇಸು. And this all-sufficient Savior is enough from the days of your youth till your old age. ನಿನ್ನ ಯವನ ಪ್ರಾಯದಿಂದಲೂ ನಿನ್ನ ಮುಪ್ಪಿನ ಕಾಲವರೆಗೆ ನಿಮಗೆ ಯೇಸು ಮಾತ್ರವೇ ಸಾಕಾಗಿದ್ದಾನೆ. And I tell people, don't call me an old fellow.
ನಾನು ಹೇಳಿದ ಜನರಿಗೆ ಹೇಳುತ್ತೇನೆ, ಒಂದು ಮುಬ್ಬಿನವನು ಎಂಬುದಾಗಿ ನನ್ನನ್ನು ಕರೆಯಬೇಡಿರಿ. I am 82 years young. ನಾನು 82 ವಯಸ್ಸುಳ್ಳ ಯವನಸ್ಥನ ಎಂಬುದಾಗಿ. Listen, friends. ಪ್ರಿಯರೇ ಕೇಳಿರಿ, As long as Jesus keeps me, ಯೇಸು ಕ್ರಿಸ್ತನ ನನಗೆ ಇಡುವ ತನಕ all I want is to be like Jesus. ಯೇಸುವಿನಂತೆ ಇರಲಿಕ್ಕೆ ನನ್ನ ಬಯಬೇಕೆ. Let us pray. ಪ್ರಾರ್ಥಿಸೋಣ. Let us tell God, ದೇವರ ಬಳಿಗೆ ಹೇಳೋಣ, oh God, ಓ ದೇವರೇ, let me lift others. ನಾವು ಬೇರೆಯವರನ್ನು ಎತ್ತಿಸಲಿ. Teach me the Christ-like life. ಕ್ರಿಸ್ತನಂತೆ ಇರುವಂತಹ ಸ್ವಭಾವವನ್ನು ನಮಗೆ ಕಲಿಸಿರಿ. Gracious Father, ಕೃಪೆಯುಳ್ಳ ತಂದೆಯೇ, these dear people, ಈ ಪ್ರಿಯ ಜನರು, their families, ಅವರ ಕುಟುಂಬಗಳು, some of their parents may be far away, ಅವರಲ್ಲಿ ಇರುವ ತಾಯಿ ತಂದೆಯರು ದೂರವಾದ ಸ್ಥಳದಲ್ಲಿ ಇರಬಹುದು. but you have told us that we are the salt of the earth. ನಾವು ಭೂಮಿಗೆ ಉಪ್ಪಾಕಿದ್ದೀವಿ ಎಂಬುದಾಗಿ ನಮಗೆ ಹೇಳಿದ್ದರಿಂದ, Oh God, we confess we have not been an example to this nation. ಈ ಒಂದು ದೇಶಕ್ಕೆ ನಾವು ಮಾದರಿಯಾಗಿ ಇಲ್ಲ ಎಂಬುದನ್ನು ಅರಿಕೆ ಮಾಡುತ್ತೇವೆ ಕರ್ತನೆ. We have not been obedient to your command to take this good news to every person. ಈ ಒಂದು ಸ್ವಾರ್ಥಿಯನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ತೆಗೆದುಕೊಂಡು ಹೋಗಿ ಎಂಬುದಾದ ನಿಮ್ಮ ಒಂದು ಆಜ್ಞೆಗೆ ನಾವು ವಿಧೇಯರಾಗಲಿಲ್ಲ. We were frightened or put off by their hostility. ಕರ್ತನೆ, ನಾವು ಭಯದಿಂದ ಹಾಗೆ ಹಿಡಿಯಲ್ಪಟ್ಟಿದ್ದೇವೆ. Forgive us, we pray. ಕರ್ತನೆ, ನಮ್ಮನ್ನು ಮನ್ನಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. Give us the love that overcomes every kind of fear. ಎಲ್ಲ ವಿಧವಾದ ಭಯವನ್ನು ಜಯಿಸುವಂತ ಆ ಪ್ರೀತಿಯನ್ನು ನಮಗೆ ದಯಪಾಲಿಸು. Give us true faith, O Lord. ನಿಜವಾದ ನಂಬಿಕೆಯನ್ನು ನಮಗೆ ದಯಪಾಲಿಸು ಕರ್ತನೆ. We have to show forth Jesus. ನಾವು ಯೇಸುವನ್ನು ತೋರಿಸಲೇಬೇಕು. Forgive us, Lord. ನಮ್ಮನ್ನು ಮನ್ನಿಸು ಕರ್ತನೆ. Make us a pattern of good works. ಸತ್ಕ್ರಿಯೆಗಳಿಗೆ ಮಾದರಿಯಾಗಿ ನಮ್ಮನ್ನು ಇಡು. Hear our prayer. ನಮ್ಮ ಪ್ರಾರ್ಥನೆಯನ್ನು ಆಲಿಸು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ. Amen. ಆಮೆನ್.